ಕೇಂದ್ರ ಸರ್ಕಾರದವರು ನಮ್ಮಿಂದ ಪ್ರತಿ ವರ್ಷ 4 ಲಕ್ಷ ಕೋಟಿ ರೂಪಾಯಿನ ಭಾಳಷ್ಟು ಒಬ್ಬೊಬ್ಬ ಕಡೆ ಒಬ್ಬ ರೈತನಿಂದ ಹಿಡಿದು IT ಹಿಡಿದು ಎಲ್ಲರೂ ದುಡ್ದಿರೋದನ್ನೇ ಎತ್ಕೊಂಡು ಹೊರಡೋಗ್ತಾರೆ. ಅವ್ರು ಕೊಡೋಂಥ ದುಡ್ಡು ಎಷ್ಟು ಗೊತ್ತಾ ಮಾನ್ಯ ಸಭಾಧ್ಯಕ್ಷರೇ? 50,000 ಕೋಟಿ ಪ್ರತಿ ವರ್ಷ ಕೊಡ್ತಾ ಇರೋಂಥದ್ದು. ಆ ಕೊಡೋದ್ರ ಜೊತೆಗೆ GST ಅನ್ನೋದನ್ನು ಕಾಣ್ದಂಗೆ ಹಾಕ್ಬಿಡ್ತಾರೆ ಟ್ಯಾಕ್ಸ್ 18%. ಇವ್ರು ಕೊಡೋಂಥ 30,000 40,000 ಕೋಟಿಗೋಸ್ಕರ ನಾವು ಕಾಯ್ಕೊಂಡು ಕೂತ್ಕೊಂಡು ನಮ್ಮ ಬಜೆಟನ್ನು ಅವ್ರ ಮೇಲೆ ಅವಲಂಬಿಸ್ಕೊಳ್ಳೋಂಥದ್ದು ಎಷ್ಟು ವಿಪರ್ಯಾಸ ಅನ್ನೋದು ಬದುಕಾಗ್ಬಿಟ್ಟಿದೆ. ಇವತ್ತು ಮಾನ್ಯ ಸಭಾಧ್ಯಕ್ಷರೇ, ಮೊನ್ನೆ ತಾನೇ ಮಾತನಾಡ್ತಿದ್ರು ಜಮೀರಣ್ಣವರು, ನಮಗೆ 1.5 lakhs ಅಷ್ಟು ಕೇಂದ್ರ ಸರ್ಕಾರದಿಂದ ಮನೆ ಕಟ್ಟಲಿಕ್ಕೆ ದುಡ್ಡು ಕೊಡ್ತಾರೆ. ಇವತ್ತು 1.5 ಲಕ್ಷ ದುಡ್ಡು ಕೊಟ್ಟು GSTಲಿ 1.25 ಲಕ್ಷ ದುಡ್ಡನ್ನ ಕತ್ಕೊಂಡು ಹೋಗ್ತಾವ್ರೆ ಮಾನ್ಯ ಸಭಾಧ್ಯಕ್ಷರ ಕೇಂದ್ರದವರು. ಇದು ನಮ್ಮ ಐ ಥಿಂಕ್ ಇವರು ವಿರೋಧ ಪಕ್ಷದ ನಮ್ಮ ವಿಜೇಂದ್ರ ಅವ್ರು ಕೂತಿದ್ದಾರೆ, ವಿಜೇಂದ್ರನವರು ಒಪ್ಕೋತಾರೆ ಅನ್ಕೋತೀನಿ. ಅದನ್ನ ಬದಲಾವಣೆ ತರಂತದ್ರಲ್ಲಿ ನಾವು ನೀವು ಸೇರ್ಕೊಂಡು ಕೈ ಜೋಡಿಸ್ಬೇಕು. ಓಕೆ. ಈ ಬದುಕಿನಲ್ಲಿ ಡಿವಲ್ಯೂಷನ್ ಟ್ಯಾಕ್ಸ್ ವಿಚಾರದಲ್ಲಿ 4.71% ಇತ್ತು ಮಾನ್ಯ ಸಭಾಧ್ಯಕ್ಷರೇ, ಇವತ್ತು 3.52 ಇಟ್ಬಿಟ್ಟಿದ್ದಾರೆ. ಯಾರಿಗೂ ಕಾಣದೇ ಅಂತ ಹೊಸ ಒಂದು ವ್ಯವಸ್ಥೆಗಳನ್ನು ತಂದು ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದ ಮೇಲೆ ಎಲ್ಲ ರೀತಿಯಲ್ಲಿ ಹೊರೆ ಹಾಕ್ತಾವ್ರೆ. ನಿಮ್ಗೊಂದೇ ಒಂದು ಉದಾಹರಣೆ ಹೇಳ್ತೇನೆ. ಈ ವರ್ಷ ಬರಬೇಕಾಗಿರೋಂಥ 60,000 ಕೋಟಿ ರೂಪಾಯಿಲಿ ಕೊಡೋಂಥದ್ದು ಇವತ್ತು 46,000 ಕೋಟಿ. 10 ವರ್ಷದಿಂದ BJP ಸರ್ಕಾರ ಬಂದಾಗ್ಲಿಂದನೂ 1,80,000 ಕೋಟಿ ರೂಪಾಯಿನ ಹಣವನ್ನ ಕಸಿದ್ಕೊಂಡು ಹೋಗಿದ್ದಾರೆ. ಇದಕ್ಕೆ ಯಾರು ಉತ್ತರ ಕೊಡೋರು? ಇವತ್ತು BJP MP ಅವರು ನಮ್ಮಲ್ಲಿ ನಮ್ಮ ರಾಜ್ಯ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಸರಿ ಮಾಡಿಲ್ಲ ಅಂತಂದ್ರೆ ಪ್ರಶ್ನೆ ಮಾಡ್ಬೋದು, DK ಶಿವಕುಮಾರ್ ಸಾಹೇಬರು ಎಲ್ಲ ಒಂದ್ ಕಡೆ ತಪ್ಪಾಗಿದ್ರೆ ಪ್ರಶ್ನೆ ಮಾಡ್ಬೋದು. ಆದರೆ ಕೇಂದ್ರ ಸರ್ಕಾರದಲ್ಲಿ ಮೋದಿಯವರು ವಿರುದ್ಧ, ಅಮಿತ್ ಶಾ ವಿರುದ್ಧ ಪ್ರಶ್ನೆ ಮಾಡ್ತಾರಂತ ಅಸಹಾಯಕತೆನೇ ಇವತ್ತು BJPಯ ಸಂಸದರಲ್ಲಿ ಕಾಣಿಸ್ತಾ ಇರೋಂಥದ್ದು ನೋವು ತಂದಿದೆ ಮಾನ್ಯ ಸಭಾಧ್ಯಕ್ಷರೇ. ಇರಲಿ, ಈಗ ನಾನೊಂದು ವಿಚಾರ ಮಾನ್ಯ ಸಭಾಧ್ಯಕ್ಷರೇ, ನನ್ನ ವೈಯಕ್ತಿಕ ಲಾಭ ರಾಷ್ಟ್ರದ ಚಿಂತನೆ ವಿಚಾರದಲ್ಲಿ ಬಂದಾಗ ನಾನು ನನ್ನ ರಾಷ್ಟ್ರ ಪ್ರಮುಖವಾದದಂತ ಅರ್ಪಿಸ್ಕೊಳ್ಳೋಣ. ಇವತ್ತು ನನ್ನ ಜನಾಂಗ, ನನ್ನ ರಾಜ್ಯದ ಪ್ರಶ್ನೆ ಬಂದಾಗ ನಾವು ಯಾವ ರೀತಿ ರಾಷ್ಟ್ರದ ಮುಂದೆ ತಲೆ ತಗ್ಗಿಸ್ಬೇಕು ಹೇಳಿ ಮಾನ್ಯ ಸಭಾಧ್ಯಕ್ಷರು? ದಲಿತರ ಶೋಷಣೆ ಒಂದ್ ಕಡೆ ಆದ್ರೆ, ನನ್ನ ಜನಾಂಗದ ಶೋಷಣೆ ಒಂದ್ ಕಡೆ ಆದ್ರೆ, ಕೇಂದ್ರ ಸರ್ಕಾರದ ಚಿಂತನೆ ವಿಚಾರದಲ್ಲಿ ಬದಲಾವಣೆ ಮಾಡೋಂಥ ಹೋರಾಟ ವಿರೋಧ ಪಕ್ಷದವರಿಂದ ಬೇಕಾಗಿದೆ ಅನ್ನೋದನ್ನ ನಾನು ಅವ್ರ ಮುಂದೆ ಕೇಳ್ಕೊತೀನಿ ಮಾನ್ಯ ಸಭಾಧ್ಯಕ್ಷರೇ.